ಸದ್ಗುರು ಶ್ರೀ ಸವಳ ಬಸವೇಶ್ವರರನ್ನ, ಅರಳಗುಂಡಗಿಯ ಶರಣ ಬಸವೇಶ್ವರರನ್ನ, ಸದ್ಗುರು ಶ್ರೀ ಕಡಕೋಳದ ಮಡಿವಾಳೇಶ್ವರರನ್ನ, ಯಾವತ್ತು ತೆಲಗಬಾಳದ ಮಹಾಮಾತೆ ಭಾಗ್ಯವಂತಿ ತಾಯಿಯನ್ನ, ಜಂಬೇರಾಳದ ಸದ್ಗುರು ಶ್ರೀ ಜಂಬುಲಿಂಗೇಶ್ವರರನ್ನ ಧ್ಯಾನಿಸಿಕೊಳ್ಳುವುದರೊಂದಿಗೆ ಯಾವತ್ತು ಕೂಡ ಸದ್ಗುರು ಶ್ರೀ ರಾಮೇಶ್ವರರನ್ನು ಮೊದಲು ಮಾಡಿಕೊಂಡು ಈ ಎಲ್ಲ ಕಾರ್ಯಕ್ರಮಗಳಿಗೆ ಬರೋಬ್ಬರಿ ಒಂದಿನ ಅಲ್ಲ, ಒಂದು ತಿಂಗಳಲ್ಲ, 2 ತಿಂಗಳಲ್ಲ, 6 ತಿಂಗಳು 11 ದಿನಗಳ ಪರ್ಯಂತರವಾಗಿ ಕಠಿಣಾತಿ ಕಠಿಣ ಘನ ಘೋರವಾಗಿರುವ ಅನುಷ್ಠಾನವಂ ಕೈಗೊಂಡಿರುವಂತಹ ನಡೆದಾಡುವ ದೇವರು, ಭೂಲೋಕದ ಭಗವಂತನೆಂದು ಭಕ್ತರಿಂದ ಕರೆಸಿಕೊಂಡಿರುವ ಪೂಜ್ಯರಾಗಿರುವ, ಸರಳ ಸ್ವಭಾವದ ಪವಾಡ ಪುರುಷರಾಗಿರುವ ಸದ್ಗುರು ಶ್ರೀ ಪರಮ ಪೂಜ್ಯ ವಿವೇಕ ಚಿಂತಾಮಣಿ ಮಹಾರಾಜರ ಪಾದ ಕಮಲಗಳಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿಕೊಳ್ಳುವುದರೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಪರಮ ಪೂಜ್ಯರು ತಪಸ್ಸನ್ನು ಮಾಡುವುದರೊಂದಿಗೆ ತಪಸ್ವಿಗಳಾಗಿ, ಸಿದ್ಧಿಯನ್ನು ಮಾಡುವುದರೊಂದಿಗೆ ಸಿದ್ಧಿ ಪುರುಷರಾಗಿ, ಪವಾಡಗಳನ್ನು ಮಾಡುವುದರೊಂದಿಗೆ ಪವಾಡ ಪುರುಷರಾಗಿ, ನಡೆದಾಡುವ ದೇವರು ಭೂಲೋಕದ ಭಗವಂತನೆಂದು ಭಕ್ತರಿಂದ ಕರೆಸಿಕೊಂಡಿರುವ ಪರಮ ಪೂಜ್ಯರಾಗಿರುವ ಶಿವಾಚಾರ್ಯ ರತ್ನ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಅಪ್ಪಂಗಳವರ ಅಡಿದಾವರಿಗಳಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿಕೊಳ್ಳುವುದರೊಂದಿಗೆ ಪರಮ ಪವಿತ್ರವಾಗಿರುವ ಇವತ್ತಿನ ಪುರಾಣದೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ತೊಟ್ಟಿಲ ಕಾರ್ಯಕ್ರಮ ನಡೆದಿರುವ ಈ ಸಂದರ್ಭದೊಳಗೆ ದಯಮಾಡಿ ಈಗ ತಾನೇ ಬಂದವರು ಮಾತಾಡಬಾರ್ದು, ಸಮಯ ನಾನು ಸ್ವಲ್ಪದ. ಹಿಂಗಿರು. ಕೇಳಲೆಲ ವೃಷಭೇಶ ದೇವಿಯು ಬಾಳ ಕೃಪೆಯನ್ನು ಮಾಡಿ ಮಾಯ ತಾಳಲಿಕ್ಕೆ ಮರುಗಿದೆವು ತಾಯಗಲ್ಗಿರ್ತೆವು ಕರೆತೆರದಿ. ಲೋಲ ಮಂಗಳೆಯಗಲಿ ಚಿಂತಾಲೋಲರಾಗಿರೆ ಮೂರ್ತಿ ಮೂವರು ಬಾಳ ಯೋಚನೆ ಮಾಡಿದೆವು ನಮ್ಮೊಳಗೆ ಕೇಳೆಂದ, ನಮ್ಮೊಳಗೆ ಕೇಳೆಂದ. ಜಗಕ್ಕೆ ದೊರೆಯೊಬ್ಬಾತನಾಗಲು ಜಗವಿದು ಸುಸೂತ್ರದಲ್ಲಿ ನಡೆಯುವುದು, ಜಗಕ್ಕೆ 3 ದೊರೆಗಳಾಗಲು ಜಗನ ನಡೆಯುವುದೆಂತು. ಜಗಕ್ಕೆ ನಾ ದೊರೆಯನ್ನ ಮಾತಿಂ ಜಗಗ ಪಾಲಿಸಿದೆನಲು ಬ್ರಹ್ಮ, ಜಗಕ್ಕೆ ದೊರೆ ನಾನೆನ್ನ ಆಜ್ಞೆಯೊಳಿರ್ರಿ ನೀವೆಂದ, ಆಜ್ಞೆಯೊಳಿ ನೀವೆಂದ. ಭವನ 14 ಗುಂಟು ಅವರ ದೊರೆಗಳು, 6 ಗರ್ಭದಿ ಭುವನ 14 ಗುಂಟು ಅವರ ದೊರೆಗಳು. ಆರಿಗಿಲ್ಲವು ಯವರ ಕಿಂಕರರೆನಲು ಅಜನಗುತ್ತಾ, ಶೌರಿ ನಿನಗೆಯು ಜಗವನೀಗಲೇ ತೋರುವೆನು ಎಂದಿರುವರು. ಶರೀರ ನುಂಗಿದನು ಎಲೆ ಬಸವೇಶೇನು ಕೇಳೆಂದ, ಬಸವೇಶ ಕೇಳೆಂದ. ಯಾವ ಇವತ್ತಿನ ದಿನ ಮಹಿಷಾಸುರ ಹುಟ್ಟಿ ಬರ್ತಾನ.
ಅವರ ಕೂಡ್ರಿ. ಮಹಿಷಾಸುರ ಯಾರು ಬಹುಶಃ ನಿಮ್ಗೆ ಗೊತ್ತದ ಏನಿಲ್ಲ. ಮಹಿಷಾಸುರ ಯಾರು ಅಂತಂದ್ರೆ ಧನುವಿನ ಮಗ ರಂಭನು. ಧನುವಿನ ಮಗ ರಂಭನು ಮಹಿಷಿ ಎಂಬ ರಕ್ಕಸಿಯನ್ನು ವರಿಸಿದಾಗ ಆ ರಕ್ಕಸಿ ಅಗ್ನಿ ಪ್ರವೇಶವನ್ನು ಮಾಡಿದಾಗ ರಂಭನ ತೇಜಸ್ಸಿನಿಂದ ಜನಿಸಿದವ ಮಹಿಷಾಸುರ. ಮಹಿಷಾಸುರ ಮಹಿಷಾಸುರ ಇರುವಂತಹ ವೇಳೆದೊಳಗಾಗಿ ಮಹಿಷಾಸುರ ದೊಡ್ಡ ರಾಕ್ಷಸ. ತಾಯಿ ಜಗದಂಬ ತನ್ನ ಮಕ್ಕಳಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ತೊಟ್ಟಲದಾಗ ಹಾಕ್ತಾಳ. ತೊಟ್ಟಲದಾಗ ಹಾಕಿ ತೂಗುವುದರೊಂದಿಗೆ ಹೆಸರಿಡ್ತಾಳ. ಏನಂತ? ಬ್ರಹ್ಮ ಬ್ರಹ್ಮ ಕುರ್ರ, ವಿಷ್ಣು ವಿಷ್ಣು ಕುರ್ರ, ಮಹೇಶ್ವರ ಮಹೇಶ್ವರ ಕುರ್ರ ಅಂತ ಹೆಸರಿಟ್ಲು ತಾಯಿ ಜಗದಂಬ. ತಾಯಿ ಜಗದಂಬ ಅಲ್ಲದೆ ತನ್ನ ಮಕ್ಕಳಾಗಿರುವಂಥವರಿಗೆ ಪಾಲನೆ ಪೋಷಣೆಯನ್ನು ಮಾಡುವುದರೊಂದಿಗೆ ದೊಡ್ಡವನನ್ನಾಗಿ ಮಾಡ್ತಾಳೆ ತಾಯಿ ಜಗದಂಬ. ಬ್ರಹ್ಮ ವಿಷ್ಣು ಮಹೇಶ್ವರರು ದೊಡ್ಡವರಾದರು. ಅವರಿಗೆಲ್ಲ ಕೆಲಸವನ್ನು ಹಚ್ಚೋದಳು ತಾಯಿ ಜಗದಂಬ. ಏನಂತ? ಹೇ ಬ್ರಹ್ಮ, ಬಾರೋ ಮಗ, ಇಲ್ಲಿ ಬಾರೋ ಮಗ. ಬ್ರಹ್ಮ ಬಂದ. ಏನವ? ಕೂಡ್ರಿ ಪೋರಿ ಕೂಡ್ರಿ. ಬ್ರಹ್ಮ ಬಂದ. ಏನವ ತಾಯಿ ಏನು ಅಂತಂದ. ಈಗ ಬ್ರಹ್ಮ ಈ ಜಗತ್ತಿನ ಉತ್ಪತ್ತಿಯನ್ನ ನೀ ಮಾಡು ಅಂತಂದ. ಈ ಜಗತ್ತೇನದ ಅಖಿಲಾಂಡ ಬ್ರಹ್ಮಾಂಡ ಇದನ್ನ ಹುಟ್ಟಿಸುವಂತಹ ಕೆಲಸವನ್ನ ಬ್ರಹ್ಮ ನೀ ಮಾಡ್ಬೇಕು ನೋಡು ಮಗ. ಆಯ್ತು ತಾಯಿ, ನೀ ಹೇಳಿದ ಕೆಲಸವನ್ನು ನಾ ಮಾಡ್ತೀನಿ ತಾಯಿ ಅಂತ ಬ್ರಹ್ಮ ಕೂಡ ಒಪ್ಪಿಕೊಂಡ. ಇನ್ನು ಎರಡನೇದಾಗಿ, ಹೇ ವಿಷ್ಣು, ಅವ್ವ ಬಂದೆ. ಏನವ್ವ? ಬ್ರಹ್ಮ ಏನು ಮಾಡ್ಲಕತ್ತಾನ? ಜಗತ್ತಿನ ಉತ್ಪತ್ತಿ ಮಾಡ್ಲಕತ್ತಾನ. ಉತ್ಪತ್ತಿಯಾಗಿರುವ ಹುಟ್ಟಿಸಿರುವ ಈ ಜಗತ್ತನ್ನು ಸಂರಕ್ಷಣವನ್ನು ಮಾಡುವ ಜವಾಬ್ದಾರಿ ಹೇ ವಿಷ್ಣು ನೀ ತಗೋ. ಯಾವುದೇ ಅಡ್ಡಿ ಆತಂಕ ಆಗಲಾರ್ದಾಗ ಅಖಂಡ ಭೂಮಂಡಲವನ್ನು ಸಂರಕ್ಷಣೆ ಮಾಡುವ ಭಾರ, ಕಾಯುವ ಭಾರ ನಿಂದದ ನೋಡು ವಿಷ್ಣು ಅಂತಂದಾಗ, ಈ ಯಾವಾಗ ಸಂರಕ್ಷಣವನ್ನು ಮಾಡುವ ಜವಾಬ್ದಾರಿ ವಿಷ್ಣು ಅಂತಂದಾಗ ಆಯ್ತವ, ನೀವು ಹೇಳಿದ ಕೆಲಸ ನಾ ಮಾಡ್ತೀನಿ, ಅವ ಸಂರಕ್ಷಣೆ ಮಾಡುವ ಭಾರ ನಂದದ ತಾಯಿ ಅಂದಾಗ, ಹೇ ರುದ್ರ, ಪ್ರಳಯ ರುದ್ರ, ಯಾಕವ್ವ ಅಂತಂದ ಪರಮಾತ್ಮ. ಯಾವ ಕಾಲದೊಳಗ ಈ ಭೂಮಿ ಮ್ಯಾಲ ಅನ್ಯಾಯ ನಡೀತದ, ಅಧರ್ಮ ನಡೀತದ, ಯಾವ ಕಾಲದೊಳಗೆ ಈ ಭೂಮಿ ಮೇಲೆ ಅನ್ಯಾಯ ಅನೀತಿ ಅಧರ್ಮ ನಡೀತದ, ಭೂಮಿಯನ್ನು ನಾಶ ಮಾಡುವಂಥದ್ದೇನದ ಹೇ ರುದ್ರ ನೀ ಮಾಡು ಅಂತ ಕೊಟ್ಟಾಗ ಪರಮಾತ್ಮ ಅಂತಾನ, ಆಯ್ತಯ್ಯವ ನೀ ಹೇಳಿದ ಕೆಲಸ ನಾ ಮಾಡ್ತೀನಿವ ಅಂತಂದ. ಈ ಕಡೆಗೆ ಹೇಳ್ತಾಳ ತಾಯಿ ಜಗದಂಬ ಏನಂತ, ಈಗ ನೀವೇ ನಾನು, ನಾವೇ ನೀನು, ನಮ್ಮಿಬ್ಬರೊಳಗೆ ಅಂತರ ಇಲ್ಲ. ನಿಮಗೆ ಯಾವಾಗ ಕಷ್ಟ ಬಂದದ, ಯಾವಾಗ ಕಷ್ಟ ಬಂದದ ಅವ್ವಾ ಜಗದಂಬೆ ಅಂತ ಕೂಗುದ್ರ ತತ್ಕ್ಷಣದೊಳಗೆ ನಿಂಬಲ್ಲಿ ಬರ್ತೀನಿ ನಾನು ಅಂತ ಮಾತು ಕೊಟ್ಲು ತಾಯಿ ಜಗದಂಬ. ಯಾರಿಗೆ? ತನ್ನ ಮಕ್ಕಳಾಗಿರುವ ಬ್ರಹ್ಮ ವಿಷ್ಣು ಮಹೇಶ್ವರಿ ಕೊಟ್ಲು. ಆಕಾಶದೊಳಗೆ ಲೀನವಾಗಿ ಹೋಗ್ತಾಳ ತಾಯಿ ಜಗದಂಬ, ಲೀನವಾಗಿ ಹೋದಳು. ಈ ಕಡೆಗೆ ಏನೇನು ಅಧಿಕಾರ? ಬ್ರಹ್ಮನ ಕೆಲಸ ಏನದ? ಈ ಸೃಷ್ಟಿಯನ್ನ ಹುಟ್ಟಿಸೋದದ.
ವಿಷ್ಣುವಿನ ಕೆಲಸ ಏನದ? ಹುಟ್ಟಿಸಿರುವ ಪ್ರಪಂಚವನ್ನು ಕಾಯೋದು, ಸಂರಕ್ಷಣೆ ಮಾಡೋದು. ಇನ್ನು ರುದ್ರನ ಕೆಲಸ ಏನದ? ಲಯವನ್ನ ಮಾಡೋದು, ಸರ್ವನಾಶ ಮಾಡೋದೇನದ ರುದ್ರನ ಕೆಲಸದ. ಸಾವಿರಾರು ವರ್ಷಗಳ ಪರ್ಯಂತರವಾಗಿ ತಾಯಿ ಜಗದಂಬ ಕೊಟ್ಟಿರುವಂಥ ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಾರ. ಮತ್ತೆ ಬಿಡ್ರಿ, ಸಾವಿರಾರು ವರ್ಷ ಮಾಡುವಂಥ ಸಂದರ್ಭದೊಳಗೆ ಅಧಿಕಾರದ ಆಸೆಯಿಂದ ಒಬ್ಬರಿಗೊಬ್ಬರಿಗೆ ಜಿದ್ದು ಬೆಳೀತು. ಬ್ರಹ್ಮ ಅಂದ, ಈಗ ಈ ಸೃಷ್ಟಿಗೆ ನಾನೇ ದೊಡ್ಡವ ಅಂತಂದ ಬ್ರಹ್ಮ. ಅವರಿಗೂ ಕೂಡ ಅಹಂಕಾರ ಬತ್ತು. ಬ್ರಹ್ಮ ಅಂತಾನ, ಈಗ ಈ ಅಖಂಡ ಭೂಮಂಡಲವನ್ನು ಹುಟ್ಟಿಸೋದು ನನ್ನ ಕೆಲಸದ, ನಾನೇ ಹುಟ್ಟಿಸ್ಲಿಲ್ಲ ಅಂತಂದ್ರೆ ನೀವೇನು ದೊಡ್ಡವರ ಹತ್ತೀರಿ, ನಾ ದೊಡ್ಡವ ಅಂತಂದ ಬ್ರಹ್ಮ. ವಿಷ್ಣು ಅಂದ, ಮಕ್ಕಳನ್ನು ಹಡಿಯೋದು ಮುಖ್ಯ ಅಲ್ಲೋ, ಮಕ್ಕಳನ್ನು ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ. ನೀ ಹುಟ್ಟಿಸಿದ ಪ್ರಪಂಚ ಅಂತಂದ್ರೆ ಅದನ್ನು ಕಾಯೋದು, ಸಂರಕ್ಷಣೆ ಮಾಡೋದು ನಾ ಮಾಡ್ತೀನಿ ಅಂತಂದಾಗ ಹಡದವಳಕ್ಕಿಂತ ತುತ್ತಿಟ್ಟವಳೇನದ ಭಾಳ ಶ್ರೇಷ್ಠ ಆತಳ ಅಂತ ವಿಷ್ಣು ಕೂಡ ಅಂದ. ಇವರೀರ್ವರ ಮಾತು ಕೇಳಿ ಶಿವ ಅಂತಾನ, ನೀ ಹುಟ್ಟಿಸಿದಿ ಅಂತ ನಿನಗೆ ಗರ್ವ ಬಂದದ, ಸಂರಕ್ಷಣೆ ಮಾಡ್ತೀನಿ ಅಂತ ನಿನಗೂ ಗರ್ವ ಬಂದದ. ನಿಮ್ಮ ಈರ್ವರು ಮಾಡಿರುವ ಈ ಪ್ರಪಂಚವನ್ನು ಕ್ಷಣ ಮಾತ್ರದೊಳಗೆ ಯಾವ ಮೂರನೇ ಕಣ್ಣು ಉರಿನೇತ್ರ ತೆಗೆದು ಭಸ್ಮವನ ಮಾಡಿಬಿಡ್ತೀನಿ ಅಂತಂದ್ರೆ ನಾನು ದೊಡ್ಡವ ನಿಮಗಿಂತ ಅಂದ ರುದ್ರ. ನಾನು ದೊಡ್ಡವ ಅಂದ. ಈ ಕಡೆ ಹೇಳ್ತಾನ ಶಿವ, ಆಯ್ತ್ರಿಪ್ಪ ಒಂದು ನಿರ್ಣಯಕ್ಕೆ ಬರೋಣ. ಏನು ಅಂದ್ರೆ ವಿಷ್ಣು ಬ್ರಹ್ಮ, ಯಾರ ಹೊಟ್ಟೆ ಒಳಗ 14 ಲೋಕಗಳಿರುವವೋ, ನಮ್ಮ ಹೊಟ್ಟೆ ಒಳಗೇನದ ಊಟ ಮಾಡಿರ್ತಕ್ಕಂಥದ್ದು ಇರ್ತಿರ್ತದೆ. ಯಾರ ಹೊಟ್ಟೆ ಒಳಗ ಹೊರಗಿರುವಂಥ 14 ಲೋಕ ಒಳಗಿರ್ತದ ಅವರೇ ದೊಡ್ಡವರು ಅಂತ ಅಂದ. ಯಾವ? ಪರಶಿವ, ಪರಮೇಶ್ವರ. ಯಾವ ರೀತಿ ಅಂದಾಗ ಈ ಕಡೆಗೆ ಬ್ರಹ್ಮ ನಕ್ಕೋತ ಹೊರಗಿರುವಂತಹ ಅಖಂಡ ಬ್ರಹ್ಮಾಂಡವನ್ನು ಅನಾಮತ್ತಾಗಿ ನುಂಗಿಬಿಡ್ತಾನ. ಬ್ರಹ್ಮದೇವ ಅನಾಮತ್ತಾಗಿ ನುಂಗಿಬಿಡ್ತಾನ. ಈಸು ದಿನ ಪ್ರಪಂಚ ಹೊರಗಿತ್ತು. ಆ ಪ್ರಪಂಚ ಏನದ ಒಳಗೋದಾಗ ಕಣ್ಣು ಕಾಣಲಾರ್ದೆಕ್ಕದಾಗಾಯ್ತು. ಕಣ್ಣು ಕಾಣಲಾರ್ದಂಗೆ ಯಾವ ರೀತಿ ಒಳಗ ಹೊರಗಿರುವ ನದಿಗಳು ಒಳಗೋಗ್ಯಾವ, ಹೊರಗಿರುವ ಗುಡ್ಡ ಪರ್ವತಗಳೆಲ್ಲವೂ ಒಳಗೋಗ್ಯಾವ. ಹಳ್ಳ ಅದಾವ, ನದಿಗಳದಾವ, ಪರ್ವತಗಳದಾವ, ಗುಡ್ಡಗಳದಾವ, ಸರೋವರಗಳದಾವ, ಸಮುದ್ರಗಳು ಒಳಗದಾವ. ಈ ಕಡೆ ಎಲ್ಲಿ ಜಾಗ ಸಿಗಲಾರ್ದಂಗಾಗಿ ಬಿಡ್ತು. ಯಾವ? ಪರಮೇಶ್ವರಗಾಗಿರಬಹುದು, ವಿಷ್ಣುಗಾಗಿರಬಹುದು. ಪರಮೇಶ್ವರ ಆಗಿರಬಹುದು, ವಿಷ್ಣುಗಾಗಿರಬಹುದು. ಈ ಕಡೆಗೆ ಒಳಗೆ ಆ ಕಡೆ ಹೋಗ್ತಾರ, ಕತ್ತಲ ಒಳಗೇನಿರ್ತದೆ? ಕತ್ತಲಿರ್ತದೆ. ಕತ್ತಲದಾಗ ಆ ಕಡೆ ಈ ಕಡೆ ದಾರಿ ಕಾಣಲಾರ್ದಂಗಾಗಿ ಈ ಕಡೆಗೆ ಬ್ರಹ್ಮನ ಕಿವಿಯಿಂದ ಹೊರಗೆ ಬರುವಂತಹ ವೇಳೆದೊಳಗಾಗಿ ವಿಷ್ಣುವಿನ ಕಿವಿಯೊಳಗಿಂದ ಪಾಪಿಗಳು, ದುಷ್ಟರು, 1000 ಆನೆಯ ಬಲವುಳ್ಳವರಾಗಿರುವ ಮಧುಕೈಟಭ ರಾಕ್ಷಸರು ಜನ್ಮವನ್ನು ತಾಳಿದ್ರು. 1000 ಆನೆಯ ಬಲವುಳ್ಳವರಾಗಿರುವ ಮಧುಕೈಟಭ ರಾಕ್ಷಸರು ಜನ್ಮ ತಾಳಿದ್ರು. ಜನ್ಮವನ್ನು ತಾಳುವುದರೊಂದಿಗೆ ಯಾವ ಆಹ್ವಾನವನ್ನು ಕೊಡ್ತಾರ? ಏನಂತ? ಹೇ ಬ್ರಹ್ಮ, ಯುದ್ಧಕ್ಕೆ ಬಾ ನಮ್ಮ ಜೊತೆಗೆ.
ನೀ ದೊಡ್ಡವ ಅನ್ನುವ ಅಹಂಕಾರ ಬಂದದಲ್ಲ, ನಮ್ಮ ಜೊತೆಗೆ ಯುದ್ಧಕ್ಕೆ ಬಾ, ನಿನಗೊಂದು ಕೈ ನೋಡ್ಕೋತೀನಿ ಅಂತಂದಾಗ, ಯಾವಾಗ ಹೇ ದುಷ್ಟರೇ ನಿಲ್ಲಿ, ನಿಮ್ ಕೂಡ ಯುದ್ಧ ಮಾಡಕ್ಕೆ ನಮ್ಮ ಕೈಲಿ ಆಗಲ್ಲ. ನಮ್ಮವ್ವ ಜಗದಂಬೆಯನ್ನ ಸ್ಮರಣೆ ಮಾಡ್ಕೋತೀವಿ. ನಮ್ಮವ್ವ ಜಗದಂಬೆಯನ್ನ ಸ್ಮರಣೆ ಮಾಡ್ಕೋತೀವಿ ಅಂತ ಅಂದಾಗ, ಜಗದಂಬ ಯಾರ ಮೈ ಒಳಗ ಹೋಗತಾಳ ತಿಕ್ಕೊಂಡು ಹಿಡಿದ್ರೆ ವಿಷ್ಣುವಿನ ಮೈ ಒಳಗ. ಬಾಣೆತನ ಆಗಿರುವ ಹೆಣ್ಮಕ್ಳು ಹ್ಯಾಂಗ ಸುಸ್ತಾಗಿ ಮಲಗಿರ್ತಾರ, ಹಾಂಗ ವಿಷ್ಣು ಕೂಡ ಸುಸ್ತಾಗಿ ಮಲ್ಕೊಂಡಿದ್ದ ವಿಷ್ಣುವಿನ ಮೈ ಒಳಗ ತಾಯಿ ಜಗದಂಬ ಹೋತಾಳ. ವಿಷ್ಣುವಿನ ಮೈಯೊಳಗ ತಾಯಿ ಜಗದಂಬ ಹೋಗುವುದರೊಂದಿಗೆ ಈ ಕಡೆಗೆ ವಿಷ್ಣು ಹೇಳ್ತಾನ ಪ್ರಳಯ ಕಾಲದ ರುದ್ರನಂತೆ ಹೇಳ್ತಾನ. ಪ್ರಳಯ ಕಾಲದ ರುದ್ರನಂತೆ ಹೇಳ್ತಾನ. ವಿಷ್ಣುವಿನ ಮೈಯೊಳಗ ಯಾರು ಹೊಕ್ಕ್ಯಾರ? ತಾಯಿ ಜಗದಂಬ ಶ್ರೀದೇವಿ ಹೊಕ್ಕಳ. ಮೂಗಿನಿಂದ ಬಿಡಲು, ಮೂಗಿನಿಂದ ಉಸಿರು ಬಿಟ್ಟಾಗ ಯಾವ ರೀತಿ ಮೋಡ ಹೋತಾವ ಮಳೆ ಬರುವ ಸಂದರ್ಭದೊಳಗೆ ಹಾಂಗ ಮೋಡ ಹೋದಂಗ ಹೊಗೆ ಬರ್ಲಕ್ಕತ್ತು ಮೂಗಿನಿಂದ, ವಿಷ್ಣುವಿನ ಮೂಗಿನಿಂದ. ಕಿವಿ ಒಳಗಿಂದ ಯಾವ ರೀತಿ ಒಳಗ ಗಾಳಿ ಬಂದಂಗ ಆಗಲಕ್ಕತ್ತು. ಕಣ್ಣುಗಳಿಂದ ಕಿಡಿಯೂ ಬರಲು, ಕಣ್ಣುಗಳಿಂದ ಕಣ್ಣ ತೆರೆದಾಗ ಯಾವ ರೀತಿ ಒಳಗ ಮುಂಗಾರಿನ ಕೋಲ್ಮಿಂಚು ಕಟ್ 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 ಕಲ್ ಎನ್ನುವ ರೀತಿ ಒಳಗ ಭಾಸವಾಗುತ್ತದೋ, ಕಣ್ಣ ತೆಗೆದಾಗ ಕೋಟಿ ಸೂರ್ಯರೇ ಹೊರಗೆ ಬಂದಂಗ ಆಗಲಕ್ಕತ್ತು ವಿಷ್ಣುವಿನ ಮೈಯೊಳಗಿರುವ ಜಗದಂಬಾನ ಅವತಾರ. ಈ ಕಡೆಗೆ ಕೇಳು ಶೌನಕರೇ, ಈತ ವಿಷ್ಣುವಲ್ಲ, ವಿಷ್ಣುವಿನ ಮೈಯೊಳಗಿರುವ ನಮ್ಮವ್ವ ಜಗದಂಬ. ಯುದ್ಧ ಮಾಡುವಂಥವ್ರು ವಿಷ್ಣು ಅಲ್ಲ, ವಿಷ್ಣುವಿನ ಮೈಯೊಳಗ ನಮ್ಮವ್ವ ಜಗದಂಬ ಹೊಕ್ಕಿ ಅಲ್ಲಿ ಯುದ್ಧ ಮಾಡಕತ್ತಾಳ. ವಿಷ್ಣುವಿನ ಸುದರ್ಶನಾಸ್ತ್ರದಿಂದ ಹೊಡೆಯುವಂತಹ ವೇಳೆದೊಳಗಾಗಿ ರಕ್ತದ ನದಿ ಹರಿಲಿಕ್ಕತ್ತು. ರಕ್ತ ಸಮುದ್ರದಂತೆ ಭಾಸವಾಗುತ್ತದ, ನಿಂತು ರಕ್ತ ಸಮುದ್ರದಂತೆ ಭಾಸವಾಗಲಕ್ಕತ್ತು. ವಿಷ್ಣುವಿನ ಸುದರ್ಶನಾಸ್ತ್ರದಿಂದ ಹೊಡೆಯುವಂತಹ ವೇಳೆದೊಳಗಾಗಿ ಕೈಟಬನು ಘರಘರನೆ ಹಲ್ಲನ್ನು ಮಸೆಯುತ್ತ, ಕೈಟಬ ಘರ ಹಲ್ಲ ಕಡಿದು ಮಸಿಯುತ್ತ ಗದೆಯನ್ನು ತಿರುಗಿಸು ಹೊಡೆಯುವಂತ ವೇಳೆದೊಳಗ ಮುಂಗಾರಿನ ಕೋಲ್ಮಿಂಚು ಕಟ್ ಕಟ್ ಎನ್ನುವಂತ ಭಾಸವಾಗುತ್ತದ ಆಕಾಶದೊಳಗ ಗುಡುಗು ಸಿಡಿಲು ಹೋಗಿರ್ತದೆ. ಅದೇ ರೀತಿ ಒಳಗ ಹರಿಯ ತಲೆಗೆ ಹೊಡೆದಾಗ ಇದರ ಹೊಡೆತವನ್ನು ತಪ್ಪಿಸಲು ವಿಷ್ಣು ತ್ರಿಶೂಲಾಸ್ತ್ರದಿಂದ ತಿವಿತಾನ, ಮಧು ಕೈಟಭ ರಾಕ್ಷಸರಿಗೆ ತಿವಿತಾನ. ಇಬ್ಬರು ಮೀಸೆಗಳನ್ನು ಹಿಡಿದು, ಒಂದು ಮಾರ್ಮಾರ್ ಮಳಮಳ ಮೀಸದಾವ ಮಧು ಕೈಟಭ ರಾಕ್ಷಸರಿಗೆ ಮೀಸೆಯನ್ನು ಹಿಡಿದು ಹುರಿ ಕಟ್ಟಿ ಭಲೆ ಶಬ್ಬ ಅಂತೆ ಹುರಿ ಮೀಸೆಯನ್ನು ಕಟ್ಟುವುದರೊಂದಿಗೆ ತಿರುವಿ ಹೇಳ್ತಾರ. ಇವರೀರುವರು ಕಾದಾಡುವಂತಹ ವೇಳೆದೊಳಗಾಗಿ ಸಮುದ್ರ
ಬುಗು 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 ಬು ನಾದವನ ಮಾಡುತ್ತದ. ಸಮುದ್ರ ಬುಗು 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 ಬು ನಾದವನ ಮಾಡುತ್ತದ. ಗುಡ್ಡಗಳು ಹಾರಿ ಹೋಗುತ್ತವ. ಇವರ ಪಾದ ಧೂಳಿಗೆ ಗುಡ್ಡಗಳು ಎತ್ತೆತ್ತಿ ಬೀಳ್ತಾವ. ಗುಡ್ಡದಲ್ಲಿರುವ ಮರಗಳು ಒಣಗಿದ ಕಡ್ಡಿ ಹಾರ್ದಂಗೆ ಹಾರ್ತಾವ. ಇವರೀರ್ವರ ಹೊಡೆತಕ್ಕ ಒಣಗಿದ ಕಡ್ಡಿ ಹಾರ್ದಂಗೆ ಹಾರ್ತಾವ. 1000 ವರ್ಷ ಗದ ಯುದ್ಧವಾಗಿ 1000 ವರ್ಷ ಆಗ್ಯದ. ಯಾರು ಸೋಲಿಲ್ಲ. ಅಷ್ಟು ಪರಾಕ್ರಮಶಾಲಿಗಳು. ರಾಕ್ಷಸರು ಸೋಲಿಲ್ಲ. ಈ ಕಡೆಗೆ ತಾಯಿ ಜಗದಂಬನೂ ಸೋಲಿಲ್ಲ. ಅದಕ್ಕೆ ತಾಯಿ ಜಗದಂಬ ವಿಷ್ಣುವಿನ ಮೈ ಒಳಗೆ ಹೊಕ್ಕಿರುವ ತಾಯಿ ಜಗದಂಬ ಅಂತಾಳ, ಕೇಳಿ ರಾಕ್ಷಸರೇ, ನಿನ್ನ ಶೌರ್ಯಕ್ಕ ನಾವು ಮೆಚ್ಚೀವಿ. ನಿಮ್ಮ ಶೌರ್ಯಕ್ಕ ನಾವು ಮೆಚ್ಚೀವಿ. ಬೇಕಾದ ವರಗಳನ್ನು ಕೇಳ್ರಿ. ಕರ್ಪೂರ ಹಚ್ಚ್ರಿ. ಅಗ್ಗಿ ತುಳಿಯುವಾಗ ನಾನು ಹೇಳಿನಲ್ಲ ಫಸ್ಟಿನ ದಿನ ಪುರಂತ್ರಿಗೆ, ಮುತ್ತೆ ಅಂಕ ತನ ಕುಂದ್ರು ಮಾರ ಪಾದ ತೊಳ್ಕೊಂಡು ನೀರು ಕುಡ್ತೀನಿ ಅಂತಂದ್ರೆ ಎಲ್ಲೇರೆ ಪುರಂತ ನಿಂದಿರ್ತಾನ ನಮ್ಮ ಕೆಕ್ಕರಿಸಿ ನೋಡಿ ಹಕಾರ ಹೊಡೆದು ಹಾರಿ ಹೋಗಿಬಿಡ್ತಾನೆ. ಹಂಗಿರ್ತದೆ ಇದು ಪುರಾಣ. ಹೇಳ್ತಾಳ, ಇಬ್ಬರು ರಾಕ್ಷಸರಿಗೆ ನಿಮ್ಮ ಶೌರ್ಯಕ್ಕೆ ನಾನು ಮೆಚ್ಚೀನಿ, ನಿಮ್ಮ ಪರಾಕ್ರಮಕ್ಕೆ ಮೆಚ್ಚೀನಿ. ಬೇಕಾದ ವರಗಳನ್ನು ಕೇಳ್ರಿ, ನಾ ಕೊಡ್ತೀನಿ ಅಂತ ತಾಯಿ ಜಗದಂಬ ಅಂತ ಅಂದಾಗ ಮಧು ಕೈಟವ ರಾಕ್ಷಸರಂತಾರ, ಈಗ ನಮ್ಮ ಶೌರ್ಯಕ್ಕ ನೀ ಹ್ಯಾಂಗ ಮೆಚ್ಚಿದಿ? ಹೇ ವಿಷ್ಣು, ನಿನ್ನ ಶೌರ್ಯಕ್ಕೂ ನಾನು ಮೆಚ್ಚೀನಿ, ನಿನ್ನ ಶೌರ್ಯಕ್ಕೂ ನಾನು ಮೆಚ್ಚೀನಿ. ನೀ ನನಗೆ ವರ ಕೊಡೋದು ಬೇಕಾಗಿಲ್ಲ, ನಿನಗೆ ನಾ ವರ ಕೊಡ್ತೀವಿ. ನೀ ಬೇಕಾದ್ದು ಕೇಳ್ಕೊ, ನೀ ಬೇಕಾದ್ದು ಕೇಳ್ಕೊ ಅಂತ ಅಂದಾಗ, ಹೇ ದುಷ್ಟ ರಾಕ್ಷಸರೇ, ಹೇ ದುಷ್ಟ ರಾಕ್ಷಸರೇ, ಕೈಯೊಳಗಿರುವ ಸುದರ್ಶನಾಸ್ತ್ರಕ್ಕೆ, ಕೈಯೊಳಗಿರುವ ಸುದರ್ಶನಾಸ್ತ್ರಕ್ಕೆ ನಿಮ್ಮ ಭಯಂಕರವಾಗಿರುವ ರುಂಡಗಳು ಆಹುತಿಯಾಗಲಿ ಅಂತ ಅಂದಾಗ, ಸುದರ್ಶನಾಸ್ತ್ರವನ್ನು ಪ್ರಯೋಗ ಮಾಡುವುದರೊಂದಿಗೆ ತಾಯಿ ಜಗದಂಬ ಮಧು ಕೈಟವರ ರಾಕ್ಷಸರ ಸಂಹಾರವನ್ನು ಮಾಡ್ತಾಳೆ. ತಾಯಿ ಜಗದಂಬ ಸಂಹಾರವನ್ನು ಮಾಡ್ತಾಳೆ. ಶಿವ ಹರ ಹರ ಮಹಾ